ಲಕ್ಕುಂಡಿಯ ಮನೆಯೊಂದರಲ್ಲಿ ಸಿಕ್ಕಿರುವ ಚಿನ್ನಾಭರಣ ಈಗ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಮಟ್ಟದ ಸದ್ದು ಸುದ್ದಿಗೆ ಕಾರಣ ಆಗ್ತಾ ಇದೆ. ಆರಂಭದಲ್ಲಿ ಕೆಜಿ ಗಟ್ಟಲೆ ಬಂಗಾರ ಸಿಕ್ಕಿದೆ, ಇದು ನಮ್ಮ ಪೂರ್ವಜರದ್ದು, ನಮಗೇ ಸೇರಬೇಕಾಗಿತ್ತು, ನಾವು ಕೊಡಲ್ಲ ಅಂತ ಆ ಮನೆಯವರು ಹಠ ಹಿಡಿದ್ರು ಕೂಡ ಅದನ್ನ ಪರಿಶೀಲನೆ ಮಾಡಬೇಕಾಗಿರೋದು ಅಲ್ಲಿನ ಜಿಲ್ಲಾಧಿಕಾರಿಗಳು. ಒನ್ಸ್ ಅಗೇನ್ ಅದು ರಾಜ್ಯ ಸರ್ಕಾರಕ್ಕೆ ಸೇರುತ್ತೆ, ಪುರಾತತ್ವ ಇಲಾಖೆಗೆ ಸೇರುತ್ತೆ, ಅವರ ಅಧೀನಕ್ಕೆ ಬಂದುಬಿಡುತ್ತೆ. ಯಾವುದೇ ಚಿನ್ನಾಭರಣಗಳು ಏನೇ ವಜ್ರ ಸಿಗುತ್ತೋ ಇನ್ನೊಂದು ಸಿಕ್ಕರೂ ಕೂಡ ಅವರ ಅಧೀನಕ್ಕೆ ಹೋಗುತ್ತೆ, ನಿಮಗೆ ಸೇರಿದ್ದಲ್ಲ ಅಂತ. ಬಟ್ ಆರಂಭದಲ್ಲಿ ಏನೇ ವಿರೋಧ ಆದರೂ ಕೂಡ ಈಗ 400ಕ್ಕೂ ಹೆಚ್ಚು ಗ್ರಾಮ್ ಚಿನ್ನಾಭರಣ ಆ ಜಾಗದಲ್ಲಿ ಪತ್ತೆಯಾಗಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಅಲ್ಲಿನ ಜಿಲ್ಲಾಧಿಕಾರಿಗಳೇ ಹೇಳಿಬಿಟ್ಟಿದ್ದಾರೆ. ಒಂದು ಚಿನ್ನ ಸಿಕ್ಕರೆ ಅಥವಾ ನಿಧಿ ಸಿಕ್ಕರೆ ಕೆಲವರು ಅದನ್ನ ಒಳ್ಳೇದು ಅಂತ ಭಾವಿಸ್ತಾರೆ, ಇನ್ನೂ ಕೆಲವರು ಹಂಗೆ ಸಿಗಬಾರ್ದು, ಅದು ನಮಗೆ ಕೇಡು ಬಯಸುತ್ತೆ ಅಂತ ಕೆಲವರು ನಂಬ್ತಾರೆ. ಎನಿವೆ, ಇದೆಲ್ಲದರ ಮಧ್ಯದಲ್ಲಿ ನಿಮ್ಮ ಗಮನ ಇರೋದೇನು ಗೊತ್ತಾ? ಚಿನ್ನದ ರೇಟ್ ಗಗನಕ್ಕೆ ಹೋಗ್ತಾ ಇರುವ ಈ ಹೊತ್ತಲ್ಲಿ ಒಂದು ಮನೆಯ ಅಡಿಯಲ್ಲಿ ಚಿನ್ನ ಸಿಗುತ್ತೆ ಅಂದ್ರೆ ಇದಕ್ಕಿಂತ ಭಾಗ್ಯ ಇನ್ನೊಂದು ಇದೆಯಾ ಅನ್ನೋಂಥ ಪ್ರಶ್ನೆ ಇದೆ. ಭಾಗ್ಯ ನಿಮಗಲ್ಲ, ಬದಲಾಗಿ ಅದು ನಮಗೂ ಸೇರಿದ್ದಲ್ಲ, ಮನೆಯವ್ರಿಗೂ ಸೇರಿದ್ದಲ್ಲ. ಪ್ರಮುಖವಾಗಿ ಪುರಾತತ್ವ ಇಲಾಖೆ ಅದನ್ನ ವಶಕ್ಕೆ ಪಡೆದುಕೊಳ್ತಾ ಇದೆ. ಹಾಗಾದ್ರೆ ನಿಧಿ ಸಿಕ್ಕಾಗ ಪಾಲಿಸಬೇಕಾದಂತಹ ನಿಯಮಗಳೇನು, ನಿಧಿ ಸಿಕ್ಕಾಗ ಅವರು ಮನೆಯವರು ಜ್ಯೋತಿಷ್ಯದ ಪ್ರಕಾರ ನಡೆದುಕೊಳ್ಬೇಕಾದಂಥ ರೀತಿ ರಿವಾಜುಗಳು ಹೆಂಗಿರುತ್ತೆ, ಜೊತೆಗೆ ಇಡೀ ಚಿನ್ನಾಭರಣ ಹೇಗೆ ವಶಕ್ಕೆ ಪಡೆದುಕೊಂಡಿದ್ದಾರೆ, ಮುಂದಿನ ಪ್ರಕ್ರಿಯೆಗಳು ಹೇಗೆ ಸಾಗುತ್ತೆ, ಅಲ್ಲಿ ಸಿಕ್ತು ಅಂದ ಮಾತ್ರಕ್ಕೆ ಇಡೀ ಲಕ್ಕುಂಡಿ ಭಾಗದಲ್ಲೆಲ್ಲ ಚಿನ್ನಾಭರಣ ಸಿಗುತ್ತಾ, ನಿಧಿ ಸಿಗುತ್ತಾ, ಹಿಂಗೆ ಜನ ಬಹಳ ಕಾತರದಿಂದ ಎದುರು ನೋಡ್ತಿದ್ದಾರೆ. ಇದ್ರ ಬಗ್ಗೆ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡೋಣ. ಇದೆ ಈ ಹೊತ್ತಿನ ವಿಶೇಷ. ಬಂಗಾರದ ನಿಧಿ ಸಿಕ್ರೆ ಕೇಡ ಒಳಿತ. ನೋಡಿ, ಬಂಗಾರದ ನಿಧಿ ಸಿಕ್ಕರೆ ಒಳ್ಳೇದ ಕೆಟ್ಟದ್ದ ಇಂಥ ಚರ್ಚೆಗಳು ಆಗ್ತಾನೆ ಇದೆ. ಅದು ಕೂಡ ಲಕ್ಕುಂಡಿಯ ಒಂದು ಮನೆಯಲ್ಲಿ ಕೆಜಿ ಗಟ್ಟಲೆ ಬಂಗಾರ ಸಿಕ್ಕಿಬಿಟ್ಟಿದೆ, ನಿಧಿ ಸಿಕ್ಕಿಬಿಟ್ಟಿದೆ, ನಮ್ಮವರೇ ಅದನ್ನ ಹೂತ್ ಹಾಕಿದ್ದು, ನಮಗೆ ಸೇರಬೇಕಾಗಿತ್ತು ಅಂತ ಮನೆಯವರು ವಿರೋಧ ವ್ಯಕ್ತಪಡಿಸಿದ್ರು. ಸಿಕ್ಕ ತಕ್ಷಣ ತಪ್ಪೇನ್ ಮಾಡಿದ್ ಗೊತ್ತಾ, ಅಕ್ಕಪಕ್ಕದ ಮನೆಯವ್ರಿಗೆ ಹೇಳ್ಬಿಟ್ಟಿದ್ರಂತೆ. ಹಂಗಾಗಿ ಎಲ್ಲಾರ್ಗೂ ಈ ವಿಚಾರಗಳು ಗೊತ್ತಾಗ್ತಾ ಹೋಯ್ತು. ಆ ನೆಲದಲ್ಲಿ ಆಗದ ಕಡೆಯಲ್ಲೆಲ್ಲ ಸಿಗುತ್ತಾ ಬಂಗಾರದ ನಿಧಿ, ನಮಗೆ ನಿಧಿ ಬೇಡ ಅಂತ ಹೇಳ್ತಿದ್ದಾರಂತೆ. ಈಗ ಭಯ ಶುರುವಾಗಿದೆಯಾ ಅಂತ. ಲಕ್ಕುಂಡಿಯಲ್ಲಿ ಸಿಕ್ಕ ನಿಧಿಗೆ ಸರ್ಪ ಕಾವಲಿರುತ್ತಾ ಅನ್ನೋದು ಕೂಡ ಪ್ರಶ್ನೆ ಇದೆ. ಆ ನಿಧಿಯಿಂದ ಕೇಡಾಗುತ್ತಾ ಒಳಿತಾಗುತ್ತಾ ಅನ್ನೋದು ಕೂಡ ಕುತೂಹಲ. ನಿಧಿ ಸಿಕ್ಕ ಜಾಗಗಳಲ್ಲಿ ಸರ್ಪ ಕಾಯುತ್ತಂತೆ, ಪೂರ್ವಜರು ಹಿಂಗ್ ಹೇಳ್ತಾ ಇದ್ರು. ಇದೇ ನಂಬಿಕೆಗೆ ಅಂಟಿಕೊಂಡಿದೆ ರಿತ್ತಿ ಕುಟುಂಬ ಕೂಡ. ಭೂಮಿ ಒಳಗಡೆ ಬಂಗಾರ ಸಿಕ್ಕರೆ ಸರ್ಕಾರದ ಆಸ್ತಿ ಆಗ್ಬಿಡುತ್ತಾ, ಅದು ನಿಮ್ಮ ಆಸ್ತಿ ಆಗಲ್ಲ, ಸರ್ಕಾರದ ಆಸ್ತಿ ಆಗುತ್ತೆ. ನಿಧಿ ಸಿಕ್ಕರೆ ಸ್ವಂತ ಯಾಕಾಗಲ್ಲ, ಸರ್ಕಾರಕ್ಕೆ ಯಾಕೆ ಕೊಡಬೇಕು, ನಿಯಮಗಳು ಏನ್ ಹೇಳುತ್ತೆ, ಕಾಯ್ದೆ ಏನ್ ಹೇಳುತ್ತೆ, ಆ ಕುರಿತ ಡೀಟೇಲ್ಸ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತೀವಿ. ಕಾರಣ ಕಾನೂನು ಪ್ರಕಾರ ಒಂದಷ್ಟು ಪ್ರಕ್ರಿಯೆಗಳು ಪ್ರಾರಂಭ ಆಗುತ್ತೆ. ನಿಮ್ಮ ಮನೆಯ ಅಡಿ ಒಳಗಡೆ ಏನಾದ್ರೂ ಸಿಗ್ಲಿ, ನಿಮ್ಮ ಮನೆ ಪಕ್ಕಕ್ಕಾದ್ರೂ ಸಿಗ್ಲಿ, ಇಲ್ಲ ಸರ್ ನಮ್ಮ ಮನೇಲೇ ಇತ್ತು ಅಂತ ನೀವು ಹೇಳಕ್ಕಾಗಲ್ಲ. ಕಾರಣ ಯಾವಾಗ ಯಾವ ರೀತಿಯ ಚಿನ್ನ ಅಂತ ಪತ್ತೆ ಹಚ್ಚಿಬಿಡ್ತಾರೆ ಅಧಿಕಾರಿಗಳು. ಹಂಗಾಗಿ ಈಗ ಚಿನ್ನ ಸಿಕ್ತು ಅಂತ ಆರಂಭದಲ್ಲಿ ಅವರು ಅಕ್ಕಪಕ್ಕ ಮನೆಯವ್ರಿಗೆ ಹೇಳ್ಬಿಟ್ರಂತೆ ನಿಧಿ ಸಿಕ್ಕಿದೆ ಅಂತ. ಹಂಗಾಗಿ ಅದು ಜಗಜ್ಜಾಹೀರಾಯ್ತು, ಜಿಲ್ಲಾಡಳಿತದ ಗಮನಕ್ಕೆ ಬಂತು, ಜಿಲ್ಲಾಧಿಕಾರಿಗಳು ಬಂದ್ರು. ಬಟ್ ಈಗ ಸಿಕ್ಕ ಬಳಿಕ ಏನ್ ಗೊತ್ತಾ, ಬೇಡ ಸರ್ ನಮಗೇನು, ನೀವೇ ತಗೊಂಡು ಹೋಗಿ, ಇದರಿಂದ ಏನೋ ಕೇಡಾಗುತ್ತಂತೆ, ಭಯ ಆಗ್ತಾ ಇದೆ ನಮಗೆ ಅಂತ ರಿತ್ತಿ ಕುಟುಂಬದವ್ರು ಹೇಳ್ತಿದ್ದಾರೆ. ಬಟ್ ಇದಿಷ್ಟಕ್ಕೆ ಮುಗಿಯಲ್ಲ. ಇಡೀ ಲಕ್ಕುಂಡಿಯ ಭಾಗದಲ್ಲಿ ಜನಸಾಮಾನ್ಯರ ಕುತೂಹಲ, ಅಯ್ಯೋ ನಮ್ಮ ಮನೆ ಕೆಳಗಡೆ ಕೂಡ ನಿಧಿ ಸಿಗುತ್ತಾ, ನಮ್ಮ ಅಕ್ಕಪಕ್ಕ ಜಾಗದಲ್ಲೂ ಕೂಡ ನಿಧಿ ಸಿಗುತ್ತಾ, ಇಲ್ಲೆಲ್ಲ ಕೂಡ ನಿಧಿ ಇದೆಯಾ, ಇಂಥ ಕುತೂಹಲದಿಂದ ಆ ಭಾಗದ ಜನ ಎದುರು ನೋಡ್ತಿದ್ದಾರಂತೆ. ಓಕೆ, ಕಾನೂನು ಪ್ರಕಾರ ಒಂದಷ್ಟು ಪ್ರಕ್ರಿಯೆಗಳನ್ನ ಪೂರ್ಣಗೊಳಿಸಬೇಕಾಗುತ್ತೆ. ಜೊತೆಗೆ ನೋಡಿ, ನಿಧಿ ಸಿಕ್ಕರೂ ಕೂಡ ನಮಗ್ ಬೇಡ ಅನ್ನುವಂಥ ಭಯದಲ್ಲಿ ಈಗ ರಿತ್ತಿ ಕುಟುಂಬ ಇದೆಯಂತೆ. ಕಾರಣ ಇಷ್ಟೇ, ಇದರಿಂದ ಕೆಡಕಾಗುತ್ತೆ, ಇದಕ್ಕೆ ಸರ್ಪ ಗಾವಲಿರುತ್ತೆ, ಪೂರ್ವಜರು ಹಿಂಗೆ ಹೇಳ್ತಾ ಇದ್ರು, ಇದರಿಂದ ಕೇಡಾಗ್ಬಿಟ್ರೆ ಇಂಥದ್ದೊಂದು ಆತಂಕವನ್ನ ಇಡೀ ಫ್ಯಾಮಿಲಿ ಎದುರಿಸ್ತಾ ಇದೆಯಂತೆ. ಹಂಗಾಗಿ ಒಂದು ಕಾನೂನು ಪ್ರಕಾರ ಆಗುವಂತಹ ಪ್ರಕ್ರಿಯೆಗಳು ಹೇಗಿರುತ್ತೆ, ಜೊತೆಗೆ ನಿಧಿ ಸಿಕ್ಕಾಗ ನಾವು ಮನೆಯವರಿಗೆ ಹೇಗೆ ಆ ಪ್ರಕ್ರಿಯೆಗಳನ್ನ ಪೂರ್ಣಗೊಳಿಸಬೇಕಾಗುತ್ತೆ, ಪೂಜೆ ಪುನಸ್ಕಾರಗಳು ಇರ್ಬೋದು, ಹೋಮ ಹವನಗಳನ್ನ ಹಿಂಗ್ ಮಾಡಿಸ್ಬೇಕಾಗತ್ತ, ಇಂಥ ಕುತೂಹಲಗಳು ಜನರಲ್ಲಿದೆ. ಅದ್ರ ಬಗ್ಗೆ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡೋಣ. ನಮ್ಮ ಜೊತೆಗೆ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಪ್ರಮುಖವಾಗಿ ಖ್ಯಾತ ಜ್ಯೋತಿಷಿಗಳು ಆದಂತಹ ಡಾಕ್ಟರ್ ಸುರೇಶ್ ಗುರೂಜಿ ಇದ್ದಾರೆ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೊದಲನೇದಾಗಿ ತಮ್ಮ ರಿಯಾಕ್ಷನ್ ಏನು? ಈಗ ನಿಧಿ ಸಿಕ್ತು, ನಮ್ಮ ಮನೆ ಅಡಿಯಲ್ಲೇ ಬಂಗಾರ ಸಿಕ್ಕಿಬಿಟ್ಟಿದೆ ಅಂತ ಕೆಲವರು ಖುಷಿ ಪಡಬಹುದು, ಇದರಿಂದ ನಮ್ಗೇನೋ ಒಳಿತಾಗ್ಬಿಡುತ್ತೆ ಅಂತ ಕೆಲವರು ನಂಬಿದ್ರು ಕೂಡ, ಇನ್ನು ಕೆಲವರು ಅದರಿಂದ ಕೆಡಕಾಗುತ್ತೆ ಅಂತ ನಂಬ್ತಾರೆ. ಏನ್ ನಿಮ್ದು ಇನಿಷಿಯಲ್ ರಿಯಾಕ್ಷನ್? ಓಂ ಶ್ರೀ ಗುರುಭ್ಯೋ ನಮಃ. ಆದಿ ಹರಿಹಿ ಓಂ ಅಂತ ಹೇಳಿ, ಆದಿಯಲ್ಲಿ ಹರಿಯನ್ನು, ಶ್ರೀಹರಿಯನ್ನು, ನಾರಾಯಣನನ್ನು ಪ್ರಾರ್ಥನೆ ಮಾಡಿ, ತ್ರಿಮೂರ್ತಿಗಳನ್ನು ಪ್ರಾರ್ಥನೆ ಮಾಡಿ, ನಿಧಿಗೆ ದೇವತೆಯಾಗಿರ್ತಕ್ಕಂಥ ಎಲ್ಲ ಸಕಲ ದೇವತೆಗಳನ್ನು ಪ್ರಾರ್ಥನೆ ಮಾಡಿ ಇವತ್ತಿನ ಈ ನಿಧಿ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ.
ಜ್ಯೋತಿಷಾಸ್ತ್ರದಲ್ಲಿ ನಿಧಿ ಅಂತಕ್ಕಂಥದ್ದು ಅಮೋಘವಾಗಿರ್ತಕ್ಕಂಥ ವಿಚಾರವನ್ನು ಹೇಳ್ತಾ ಹೋಗಿದ್ದಾರೆ. ಅದರಲ್ಲೂ ನಮ್ಮ ಋಗ್ವೇದದಲ್ಲಿರ್ತಕ್ಕಂಥದ್ದಾಗಲಿ, ಅಥರ್ವರ್ಣ ವೇದದಲ್ಲಾಗಲಿ, ಅಥವಾ ಬೃಹತ್ ಸಂಹಿತೆ ಇರತಕ್ಕಂಥ ಶ್ರೀ ವರಹಾಮಿಹಿರ ಬರೆದಂತಹ ಬೃಹತ್ ಸಂಹಿತೆಯಲ್ಲಿ ಇರತಕ್ಕಂಥ 80ನೇ ಅಧ್ಯಾಯದ ರತ್ನಶಾಸ್ತ್ರ ಇರಲಿ, ಗರುಡ ಪುರಾಣದಲ್ಲಿರ್ತಕ್ಕಂಥ 68ನೇ ಅಧ್ಯಾಯದಿಂದ 80ನೇ ಅಧ್ಯಾಯದಲ್ಲಿರಲಾಗಲಿ, ಅಥವಾ ಸ್ಕಾಂದ ಪುರಾಣದ ಅಗಸ್ತ ಸಂಹಿತೆಯಲ್ಲಾಗಲಿ ಅದು 23ನೇ ಅಧ್ಯಾಯದಲ್ಲಿ ಬೇಕಾದಷ್ಟು ರತ್ನಶಾಸ್ತ್ರಗಳ ಬಗ್ಗೆ, ನಿಧಿಯ ಬಗ್ಗೆ ಉಲ್ಲೇಖ ಇದೆ. ಆದರೆ ಈಗ ನಾವು ಇವತ್ತು ಮಾತಾಡ್ತಾ ಇರ್ತಕ್ಕಂಥದ್ದು ನಿಧಿ ಅಂತ ಬಂದಾಗ ಪ್ರಪಂಚವೂ ಆಸೆ ಪಡ್ತಕ್ಕಂಥ ಪ್ರತಿಯೊಬ್ಬನ ಮನುಷ್ಯನಿಗೂ ಮನುಷ್ಯನಿಗೆ ಬೇಕಾಗಿರತಕ್ಕಂಥದ್ದು ಚತುರ್ವಿಧ ಪುರುಷಾರ್ಥಗಳು: ಧರ್ಮ, ಅರ್ಥ, ಕಾಮ, ಮೋಕ್ಷ. ಈ ಚತುರ್ವಿಧ ಪುರುಷಾರ್ಥಗಳಿಗೋಸ್ಕರ ಮನುಷ್ಯ ಅವನು ತನ್ನ ಬಾಳ್ವೆಯನ್ನು ಮಾಡ್ತಾ ಇರ್ತಾನೆ. ಈ ಧರ್ಮ, ಅರ್ಥ, ಕಾಮ, ಮೋಕ್ಷಗಳಲ್ಲಿ ಈ ಕಾಮ ಅಂದರೆ ಆಸೆ ಮತ್ತು ಈ ಅರ್ಥ ಅಂತಕ್ಕಂಥ ಎರಡರ ಮಧ್ಯೆ ಬರ್ತಕ್ಕಂಥದ್ದು ನಿಧಿ ಅಂತ ಕರೀತಾರೆ. ನಿಧಿ ಅಂತಕ್ಕಂಥದ್ದು ನಮ್ಮ ರಸಾಯನ ತಂತ್ರ ಅಂತ ಬರ್ತದೆ. ದತ್ತಾತ್ರೇಯ ತಂತ್ರ ಅಥವಾ ರಸಾಯನ ತಂತ್ರ. ಅದರಲ್ಲೂ ಕೂಡ ಎಲ್ಲ ವಿಜ್ಞಾನಿಗಳಿಗೆ ಗೊತ್ತಿರೋ ಹಾಗೆ ವಿಜ್ಞಾನ ಗೊತ್ತ ಮನಶಿಲೆ ಅಂತ ಕರಿತೀವಿ. ಅಲ್ಲ, ಒಂದು ಕ್ವಿಕ್ ಆಗಿ ಒಂದು ಕ್ಲಾರಿಟಿ ಸಿಗಬೇಕಾಗಿರೋದು ಆರಂಭದಲ್ಲಿ, ಕೆಲವರು ನಿಧಿ ಸಿಗುತ್ತೆ, ನಿಧಿಗಾಗಿನೇ ಬಲಿ ಕೊಡೋದಂತೆ, ರಕ್ತಪಾತ ಮಾಡೋದಂತೆ, ಹಂಗೆಲ್ಲ ನಿಧಿ ಹುಡ್ಕೋ ಹರಸಾಹಸ ಪಡ್ತಾರೆ, ಇದರಿಂದ ನಮ್ಗೇನೋ ಒಳ್ಳೇದಾಗ್ಬಿಡುತ್ತೆ ಅಂತ. ಇನ್ನು ಕೆಲವರಿಗೆ ಬಯಸ್ತೆ ಈ ರೀತಿ ನಿಧಿ ಸಿಕ್ಬಿಡುತ್ತೆ ಅಂದ್ರೆ ಅವ್ರು ಬಯಸಿರಲ್ಲ ಅಥವಾ ಪ್ರಯತ್ನಗಳಾಗಿರಲ್ಲ, ಅವ್ರ ಕೈಗೆ ನಿಧಿ ಸಿಕ್ಬಿಡುತ್ತೆ. ಬಟ್ ಹೆಂಗೆ ಅಂತ, ಇದು ಒಳಿತಾ ಕೆಡಕ ಅನ್ನೋದು ಈ ಪಾರ್ವತಿ ಸಂವಾದ ಅಂತ ಹೇಳಿ ನಡೆದ್ನು ಶಿವಪಾರ್ವತಿರು ಮಾತಾಡುವಾಗ, ಅಥವಾ ಅಥರ್ವ ವೇದ ಆಗಿರ್ಬೋದು ಅಥವಾ ದತ್ತಾತ್ರೇಯ ತಂತ್ರ ಆಗಿರ್ಬೋದು, ತಾನೇ ತನ್ನ ಕೆಲವು ಮಂತ್ರಗಳ ಶಕ್ತಿಯಿಂದ, ಕೆಲವು ದ್ರವ್ಯಗಳಿಂದ ಈ ನಿಧಿಯನ್ನು ತಯಾರು ಮಾಡ್ಬೋದು ಅಂತ ಇರುತ್ತೆ. ರಸಾಯನ ತಂತ್ರದಲ್ಲಿ ಬರುತ್ತೆ ಅದು. ಆದರೆ ನೀವು ನನ್ನ ಪ್ರಶ್ನೆ ಕೇಳ್ತೀರಿ, ಈ ನಿಧಿ ಸಿಕ್ಕೋದ್ರಿಂದ ಅದು ಎಲ್ರಿಗೂ ಸಿಗುತ್ತಾ ಅಥವಾ ಸಿಕ್ಕಿರ್ತಕ್ಕಂಥವ್ರಿಗೆ ಅದರಿಂದ ಉಪಯೋಗ ಎಷ್ಟು, ಲಾಭ ಎಷ್ಟು, ನಷ್ಟ ಎಷ್ಟು ಅಂತ ಪ್ರಶ್ನೆ ಕೇಳ್ತೀವಿ ನಾವು. ಯಾಕಂದ್ರೆ ಪ್ರತಿದಿನ ಬೆಳಗ್ಗೆ ಆದ್ರೆ ಪುಟ್ಟ ಮಕ್ಕಳನ್ನ ಬಲಿ ಕೊಡೋಕೆ ಕರ್ಕೊಂಡು ಹೋದ್ರಂತೆ, ಹಸುಗೂಸನ್ನ ಬಲಿ ಕೊಡೋದಕ್ಕೆ ಕರ್ಕೊಂಡು ಹೋದ್ರಂತೆ, ಇನ್ಯಾವುದೋ ಮಹಿಳೆನ ಬಲಿ ಕೊಡೋದಕ್ಕೆ ಕರ್ಕೊಂಡು ಹೋದ್ರಂತೆ, ಇಂಥ ಸುದ್ದಿಗಳು ಬರುತ್ತೆ. ನಿಧಿ ಬೇಕು ಅಂತ ನಿಧಿಯಲ್ಲಿ ಹಲವಾರು ವಿಧ, 3-4 ನಿಧಿ ಇರ್ತದೆ. ಯಾವ ನಿಧಿ? ರತ್ನ ನಿಧಿ, ಬಂಗಾರದ ನಿಧಿ, ಧನ ನಿಧಿ ಅಂತ ಇರುತ್ತೆ.